ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್ಸ್. ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾಯಿಲ್ಲ. ಸೊ ಅಂದರೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಕಮ್ಯುನಿಕೇಷನ್ ಮಾಡ್ತಾರ ಅನ್ನೋದನ್ನ ನೋಡೋಣ ಇನ್ ದ ನಿಯರ್ ಫ್ಯೂಚರ್. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ. ಓಕೆನಾ? ಯಾವುದೇ ಥರ್ಡ್ ಪಾರ್ಟಿ ಪೇರ್ ಕನೆಕ್ಷನ್ ಎಲ್ಲ ಇರಬಾರ್ದು. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೊಂದು ಈ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರನ್ನ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ ಮತ್ತು ಮಾತಾಡ್ತಾರೆ. ನೆಕ್ಸ್ಟ್ ಆ್ಯಕ್ಷನ್ಸ್ ಎಲ್ಲ ಏನು. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಸೊ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿನ ಪ್ರೀತಿ ಮಾಡ್ತಾರೆ ಆ ವ್ಯಕ್ತಿಗೂ ನಿಮಗೆ ಸಪ್ರೇಷನ್ ಆಗಿದೆ ಮತ್ತು ನೋ ಕಾಂಟ್ಯಾಕ್ಟ್ ಹೋಗಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವಿಲ್ಲ. ಸೊ ಈ ಕಾರ್ಡಲ್ಲೇ ಒಬ್ಬ ವ್ಯಕ್ತಿ ಸಿಂಗಲ್ ಆಗಿದ್ದಾರೆ. ಸೊ ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ ಸಿಂಗಲ್ ಆಗಿದ್ದಾರೆ, ನೀವು ಕೂಡ ಅಷ್ಟೇ ಸಿಂಗಲ್ ಆಗಿದ್ದೀರ. ಅಂದರೆ ನಿಮ್ಮ ಪರ್ಸನ್ಗೆ ಇಲ್ಲಿ ಸಿಂಗಲ್ ಅಂತ ಏನಲ್ಲ, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ನೋಡಿ ಆ ವ್ಯಕ್ತಿಗೆ ನಿಮ್ಮಷ್ಟು ಪ್ರೀತಿ ಕೊಡೋರು ಯಾರೂ ಇಲ್ಲ. ಸೊ ನಿಮ್ಮಷ್ಟು ಪ್ರೀತಿ ಮಾಡೋರು ಯಾರೂ ಇಲ್ಲ. ಸೊ ಅದಕ್ಕೋಸ್ಕರನೇ ಆ ವ್ಯಕ್ತಿಗೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮೆಲ್ಲ ಪ್ರೀತಿ ಕಮ್ಮಿ ಇಲ್ಲ. ಪೇಜ್ ಅಪ್ ಕಪ್ಸ್ ಇರೋದ್ರಿಂದ ಯಾವಾಗಲೂ ಪ್ರೀತಿ ಅನ್ನೋದು ಹಾಗೇ ಇರುತ್ತೆ. ಓಕೆನಾ? 6 ಆಫ್ ಸಾರ್ಟ್ಸ್. ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರಬೇಕಂದ್ರೆ ತುಂಬ ಪ್ರಾಬ್ಲಮ್ಸ್ ಇರ್ಬೋದು. ಅದು ಯಾವುದೇ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಅಂತ ಹೇಳ್ಬೋದು. ಕೆರಿಯರು, ಪ್ರೊಫೆಷನಲ್, ಪರ್ಸನಲ್ಲು, ಫ್ಯಾಮಿಲಿ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು, ಪರ್ಸನಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಫ್ರೆಂಡ್ ಸರ್ಕಲ್ಲು. ಸೊ ವಾಟ್ ಎವರ್ ಮೇ ಬಿ. ಸೊ ನಿಮ್ಮ ಒಂದು ಲೈಫ್ಗೆ ಯಾವ ರೀತಿ ಕನೆಕ್ಟ್ ಆಗುತ್ತೋ ಆ ರೀತಿ ರಿಸೀವ್ ಮಾಡ್ಕೊಳ್ಳಿ. ಸೊ ಆ ವ್ಯಕ್ತಿ ನಿಮ್ಮ ಹತ್ರ ಬರಬೇಕಂದ್ರೆ ತುಂಬ ನಷ್ಟಗಳಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ನೀವು ಅಷ್ಟೇ ಆ ವ್ಯಕ್ತಿ ಹತ್ರ ಹೋಗ್ಬೇಕಾದ್ರೆ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಪ್ರೊಫೆಷನಲ್, ಕೆರಿಯರು, ಹೆಲ್ತ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಮನಿ ಪ್ರಾಬ್ಲಮ್ಸು ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಸು. ಸೊ ಎಲ್ಲವೂ ಬರುತ್ತೆ. ನಿಮ್ಮ ವ್ಯಕ್ತಿ ನೀವು ಒಂದಾಗೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಸೊ ಇವೆಲ್ಲನೂ ದಾಟಿ ಬರಬೇಕು. ಯಾಕಂದರೆ 6 ಆಫ್ ಸಾರ್ಟ್ಸ್ ಬಂದಿರೋದು ಈ ಕಾರ್ಡಲ್ಲೇ ನೋಡಿ ಸಮುದ್ರ ತೀರ ಇದೆ ಮತ್ತು ಈ ವ್ಯಕ್ತಿ ಬಿಲ್ಲು ಬಾಣ ಇಟ್ಕೊಂಡು ಆ ವ್ಯಕ್ತಿ ಇನ್ನೊಂದು ಕಡೆ ದೂರ ಹೋಗ್ತಾಯಿದ್ದಾರೆ. ಸೊ ಇವ್ರಿಗೆ ಒಬ್ಬರಿನಿಂದ ಒಬ್ಬರು ದೂರ ಇರೋದು. ಈ ವ್ಯಕ್ತಿ ದಡತ್ತಿರದಲ್ಲಿದ್ದಾನೆ, ಆ ವ್ಯಕ್ತಿ ಸಮುದ್ರ ಮಧ್ಯದಲ್ಲಿದ್ದಾರೆ ಈ ಕಾರ್ಡಲ್ಲಿ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮಿಂದ ತುಂಬ ದೂರ ಇದ್ದಾರೆ. ಒಂದು ವೇಳೆ ಹತ್ರ ಇದ್ರೂ ನಿಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ ಇಲ್ಲ. ನೀವಿಬ್ಬರು ರಿಲೇಷನ್ಶಿಪ್ ಅಷ್ಟು ಬೇಗ ಒಂದಾಗೋದು ಅಷ್ಟು ಸುಲಭ ಅಲ್ಲ. ಲವರ್ಸ್ ಆದರೂ ಆಗಲಿ, ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಆಗಿದ್ರೆ ಸರಿ. ನಿಮಗೆ ಯಾವುದೋ ಒಂಥರ ಪ್ರಾಬ್ಲಮ್ಸ್ ಇದೆ. ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಲೈಫಲ್ಲಿ ನಿಮಗೆ ಆದಂಥ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ ಮತ್ತು ಲವರ್ಸ್ಗೂ ಅಷ್ಟೇ. ಸೊ 5 ಆಫ್ ಪೆಂಟಿಕಲ್ಸ್ ಅಂದರೆ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರ್ಬೋದು, ಕೆರಿಯರು, ಪ್ರೊಫೆಷನಲ್, ಪರ್ಸನಲ್ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸು ಅಥವಾ ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಬಿಟ್ಟೋದ್ರು. ಸೊ ಇವಾಗ ಬಿಟ್ಟೋದ್ಮೇಲೆ ಇವಾಗ ಅವ್ರಿಗೆ ಗೊತ್ತಾಗಿದೆ ಫೈನಾನ್ಷಿಯಲ್ ಲಾಸ್ ಆಗಿದೆ, ಎಮೋಷ್ನಲ್ ಲಾಸ್ ಕೂಡ ಆಗಿದೆ ಅಂತ ಹೇಳ್ಬೋದು. ಕೆಲವ್ರಿಗೆ ಫೈನಾನ್ಷಿಯಲ್ ಲಾಸ್ ಆಗಿರುತ್ತೆ, ಇನ್ನು ಕೆಲವ್ರಿಗೆ ಎಮೋಷ್ನಲ್ ಲಾಸ್ ಆಗಿರುತ್ತೆ ಅಂತ. ನಿಮ್ಮ ವ್ಯಕ್ತಿಗೋಸ್ಕರ ನೀವೆಲ್ಲವನ್ನೂ ತ್ಯಾಗ ಮಾಡಿದರೆ ಇಲ್ಲಿ ಕೆಲವರು ನಿಮ್ಮ ವ್ಯಕ್ತಿಗೋಸ್ಕರ ಜಾಬ್ನೂ ಬಿಟ್ಟರೆ ಗಿಫ್ಟ್ಸು ಜಾಸ್ತಿ ಕೊಟ್ಟಿರ್ಬೋದು. ಗಿಫ್ಟ್ ಅಂದರೆ ಜಾಸ್ತಿ ಬಹುಮಾನಗಳು, ದುಡ್ಡು, ಆ ಥರ ಎಲ್ಲ ಥರನೂ ಸಪೋರ್ಟ್ ಮಾಡಿದ್ರೆ. ಬಟ್ ನಿಮ್ಮ ವ್ಯಕ್ತಿ ಅದು ಯಾವುದೂ ಇವಾಗ ಅವ್ರಿಗೆ ನೆನಪು ಬಂದಿಲ್ಲ. ನಿಮ್ಮನ್ನು ಬಿಟ್ಟು ಹೋದ್ರು, ನಿಮ್ಗೆ ಹರ್ಟ್ ಮಾಡಿದ್ರು, ನಿಮ್ಗೆ ನೋವು ಕೊಟ್ಟರು. ಸೊ ನಿಮ್ಗೆ ನೋವು ಮಾಡಿದ್ರಿಂದ ಇವಾಗ ಏನಾಗಿದೆ ಅವ್ರ ಲೈಫಲ್ಲಿ, ಅವರು ಸಿಂಗಲ್ ಆಗಿದ್ದಾರೆ. ಸಿಂಗಲ್ ಅಂತಲ್ಲ, ಇವಾಗ ನಿಮ್ಗೆ ಎಷ್ಟು ನೋವು ಪಡ್ತಾ ಇದ್ದಾರೋ, ನಿಮ್ಮನ್ನು ಎಷ್ಟು ನೋವು ಕೊಟ್ಟರೋ ಇವಾಗ ಅವ್ರ ಲೈಫಲ್ಲೂ ಅಷ್ಟೇ ನೋವಿದೆ ಅಂತ ಅರ್ಥ. 5 ಆಫ್ ಪೆಂಟಿಕಲ್ಸ್. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು. ಮತ್ತು ನೀವು ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಈ ಕಾರ್ಡಲ್ಲಿ ಅವು ಫ್ಲವರ್ ಇಟ್ಕೊಂಡಿದ್ದಾನೆ, ಫ್ಲವರನ್ನ ನೋಡ್ತಾ ಇದ್ದಾನೆ. ಆ ವ್ಯಕ್ತಿ ಬೇರೆ ಒಂದು ಕೆಲಸ ಮಾಡ್ಬೋದಲ್ವ, ಫ್ಲವರ್ನ ಯಾಕೆ ನೋಡ್ತಾನೆ? ಸೊ ಹಂಗೆ ಫ್ಲವರ್ ಥರ ನೀವು ಅವ್ರಿಗೆ ಇಂಪಾರ್ಟೆಂಟು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಕೂಡ ಇಂಪಾರ್ಟೆಂಟು. ನೀವಿಲ್ಲದೆ ಅವ್ರ ಲೈಫು ಚೆನ್ನಾಗಿರೋದಿಲ್ಲ ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ನೀವಿದ್ದರೆ ಅವ್ರ ಲೈಫ್ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಮೂನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ಸಪ್ರೇಷನ್ ಆಗೋಗಿದ್ರೆ, ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಮತ್ತೆಲ್ಲ ನೋ ಕಾಂಟ್ಯಾಕ್ಟ್, ನೋ ಕಮ್ಯುನಿಕೇಷನಲ್ಲಿದ್ದೀರ. ಸೊ ನಿಮ್ಮ ವ್ಯಕ್ತಿ ಮಾತಾಡ್ತಾರಂದರೆ ಅವ್ರು ಇನ್ನೂ ಟೈಮ್ ತೊಗೊತಾ ಇದ್ದಾರೆ. ಯಾವಾಗ ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಾರೆ. ಪ್ರತಿ ದಿವಸ ನಿಮ್ಮನ್ನು ನೆನಪು ಮಾಡ್ಕೊಂಡು ಎಮೋಷ್ನಲ್ ಆಗ್ತಾಯಿರ್ತಾರೆ. ನೀವು ಕೂಡ ಅಷ್ಟೇ ಅವ್ರು ನೆನಪು ಮಾಡ್ಕೊಂಡು ಎಮೋಷ್ನಲ್ ಆಗ್ತಿದ್ರೆ. ನೀವು ಹತ್ರ ಇದ್ದಾಗ ಅವ್ರ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಪ್ರೀತಿ ಏನು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ನಿಮ್ಮನ್ನು ಇಷ್ಟಪಟ್ಟಾಗ ಗೊತ್ತಾಗಲಿಲ್ಲ. ನೀವು ಅವ್ರನ್ನ ತುಂಬ ಕೇರ್ ಮಾಡಿದ್ರಿ, ತುಂಬ ಇಷ್ಟಪಟ್ಟರೆ, ಎಲ್ಲ ಮಾಡಿದ್ರಿ. ಬಟ್ ಅವಾಗ ಗೊತ್ತಾಗಲಿಲ್ಲ. ಇವಾಗ ನೀವು ಒಂಟಿ ಆಗಿರೋದ್ರಿಂದ ನೋಡಿ ಈ ವ್ಯಕ್ತಿ ಕಾರ್ಡಲ್ಲಿ
ಇಲ್ಲೆಲ್ಲ ಬೆಟ್ಟಗಳಿದೆ, ಇಲ್ಲಿ ಮೂನ್ ಯಾವಾಗಲೂ ಎಮೋಷ್ನಲ್, ಇಲ್ಲಿ ಡಾಗ್ಸ್ ಇದೆ. ಸೊ ಹಂಗಾಗಿ ಇಲ್ಲೆಲ್ಲ ಫುಲ್ ಪ್ರಾಬ್ಲಮ್ಸ್ ಇದೆ. ಇಲ್ಲಿ ಒಬ್ಬ ವ್ಯಕ್ತಿ ಸಿಂಗಲ್ ಆಗಿದ್ದಾರೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಇವಾಗ ಸಿಂಗಲ್ ಆಗಿದ್ದಾರೆ. ಅವ್ರ ಲೈಫ್ ಕೂಡ ಅಷ್ಟೇ ತುಂಬ ಕಷ್ಟ ಆಗೋಗಿದೆ. ಯಾವುದೇ ಒಬ್ಬ ವ್ಯಕ್ತಿಗೆ ಇಂಪಾರ್ಟೆಂಟ್ ಏನು ಗೊತ್ತಾ, ದುಡ್ಡು, ಆಸ್ತಿ, ಜಮೀನು ಎಲ್ಲ. ಅವ್ರನ್ನ ಕೇರ್ ಮಾಡೋವಂಥ ವ್ಯಕ್ತಿ, ಒಬ್ಬರನ್ನ ಪ್ರೀತಿ ಮಾಡೋವಂಥ ವ್ಯಕ್ತಿ. ಈಗ ಅಷ್ಟೇ ಇವಾಗ ಸಪೋಸ್ ಎಕ್ಸಾಂಪಲ್ಲು ಒಂದು ಡಾಗ್ ಇರುತ್ತೆ ಅಂದ್ಕೊಳ್ಳಿ. ಡಾಗ್ ಅಥವಾ ಎಲಿಫೆಂಟು ಏನೇ ಒಂದು ಸಾಕು ಪ್ರಾಣಿ ನಿಮ್ಮ ಮನೇಲಿರುತ್ತೆ. ಅದಕ್ಕೆ ಒಂದಿಷ್ಟು ಊಟ ಹಾಕಿದ್ರೇ ಅದು ನಿಮಗೆ ನಿಯತ್ತಾಗಿ, ಸಿನ್ಸಿಯರಾಗಿ, ಲಾಯಲ್ ಆಗಿರುತ್ತೆ. ನೀವು ದುಡ್ಡು ಕೊಟ್ಟರೆ ಅದು ಲಾಯಲ್ ಆಗಿರುತ್ತಾ? ಅಥವಾ ನೀವೇನಾದರೂ ಒಂದು ಅದಕ್ಕೆ ಹೊಡೆದ್ರೆ ಲಾಯಲ್ ಆಗಿರುತ್ತಾ? ಸೊ ಅದಕ್ಕೇನು ನೀಡ್ ಬೇಕೋ, ಪರ್ಪಸ್ ಬೇಕೋ ಅದನ್ನು ಫುಲ್ಫಿಲ್ ಮಾಡಿದಾಗ ಮಾತ್ರ ಅದಕ್ಕೊಂದು ತುತ್ತು ನಾಯಿಗೆ ಊಟ ಹಾಕಿದಾಗ ನಿಮ್ಮ ಜೊತೆನೇ ಅದು ಫುಲ್ ಕಮ್ಯುನಿಕೇಷನ್ ಮಾಡುತ್ತೆ, ಕಾಂಟ್ಯಾಕ್ಟ್ ಮಾಡುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಕೂಡ ಅಷ್ಟೇ ನಿಮ್ಮಷ್ಟು ನಿಜವಾದ ಪ್ರೀತಿ ಬೇರೆ ಯಾರ ಹತ್ರ ಸಿಗಲಿಲ್ಲ. ಅವ್ರು ಬೇರೆ ಕಡೆ ಇವಾಗ ಪ್ರೀತಿ ಹುಡ್ಕೊಂಡ್ರು. ಅವ್ರ ಫ್ಯಾಮ್ಲಿ ಕಡೆ ಹುಡ್ಕೊಂಡಿರ್ಬೋದು, ಪ್ರೊಫೆಷನಲ್ ಕಡೆ ಹುಡ್ಕೊಂಡಿರ್ಬೋದು. ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಫ್ಯಾಮ್ಲಿ ನೋಡ್ಕೊಂಡಿರ್ಬೋದು, ಪ್ರೊಫೆಷನ್ ನೋಡ್ಕೊಂಡಿರ್ಬೋದು, ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು ಏನೇ ಆಗಿರಲಿ, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ, ಅಥವಾ ಇನ್ನೊಂದು ಅಫೇರ್ ಕನೆಕ್ಷನ್ಸು, ಫ್ರೆಂಡ್ಸ್ ಸರ್ಕಲ್. ಸೊ ಯಾವುದೇ ಒಂದು ವಿಚಾರದಲ್ಲಿ ನೋಡ್ಕೊಂಡಿದ್ರು ನೀವು ಇಲ್ದಿರ ನಿಮ್ಮಷ್ಟು ಅವ್ರನ್ನ ಪ್ರೀತಿ ಮಾಡೋರು ಇನ್ನೊಬ್ರಿಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ದಾರೆ. ಸೊ ನಿಮ್ಮಷ್ಟು ಪ್ರೀತಿ ಮಾಡೋರು ಇನ್ನೊಬ್ರು ಇಲ್ಲ ಅವ್ರಿಗೆ. ಸೊ ಅದು ಫೋರ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿ ಮತ್ತೆ ಸಿಗಲ್ಲ ಅಂತ ಒಂದು ಭಯ ಅನ್ನೋದು, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾಯಿದೆ ಅವ್ರಿಗೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಸಿಗ್ತೀರ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಆ ಫ್ಲವರ್ಸು ಆ ವ್ಯಕ್ತಿ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಬಚ್ಚಿಟ್ಕೊಂಡಿದ್ದಾನೆ. ಇಲ್ಲಾಂದರೆ ಆ ಫ್ಲವರ್ಸ್ನ ಬೇರೆ ಯಾರಾದರೂ ತೊಗೊಂಡೋಗ್ಬಿಡ್ತಾರೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಅವ್ರು ಅನ್ಕೊತಿದ್ರೆ ನೀವೇನಾದರೂ ಅವ್ರ ಲೈಫಲ್ಲಿ ನೀವು ಅವ್ರಿಗೆ ಸಿಗಲಿಲ್ಲ ಅಂದರೆ ನೀವು ಇನ್ನೊಬ್ಬರ ಲೈಫಲ್ಲಿ ಎಂಟ್ರಿ ಆಗಿಬಿಡ್ತೀರಾ. ಅಂದರೆ ನೀವು ಯಾರನ್ನಾದ್ರೂ ಬೇರೆಯವ್ರನ್ನ ಮದುವೆ ಆಗಿಬಿಡೋದು, ಲವರ್ಸ್ ಆದರೆ. ಮ್ಯಾರೇಜಾಗಿ ಸಪ್ರೇಷನ್ನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನೀವು ಪರ್ಮನೆಂಟಾಗಿ ದೂರ ಆಗಿಬಿಡೋದು. ಸೊ ಆ ರೀತಿ ಭಯ ಅನ್ನೋದು ನಿಮ್ಮ ವ್ಯಕ್ತಿಗೆ ಸ್ಟಾರ್ಟ್ ಆಗಿದೆ. ದಟ್ ಅವರ್ ಬಂದಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರ್ಬೋದು, ಅದರಿಂದ ನೀವಿಬ್ಬರು ಬೇರೆ ಬೇರೆ ಆಗಿಬಿಟ್ರೆ ಇವಾಗ ಮಾತಾಡಬೇಕಂದ್ರೆ ಅವ್ರಿಗೂ ಧೈರ್ಯ ಸಾಕಾಗ್ತಿಲ್ಲ, ನಿಮಗೂ ಧೈರ್ಯ. ನೀವು ಮಾತಾಡ್ತಿದ್ರು ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ, ಅವರು ಮಾತಾಡ್ತಿದ್ರು ನಿಮ್ಗೆ ಧೈರ್ಯ ಸಾಕಾಗ್ತಿಲ್ಲ. ಅಂದರೆ ನಿಮ್ಮ ವ್ಯಕ್ತಿ ಇಲ್ಲಿ ಮಾತಾಡ್ತಾಯಿಲ್ಲ ಬಿಡಿ. ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನಿಮ್ಮ ವ್ಯಕ್ತಿನೇ ತಾನೇ ದೂರ ಆಗಿರೋದಿಲ್ಲ, ಸಪ್ರೇಷನ್ ಆಗಿ. ಅದಕ್ಕೆ ನೋವು ಪಡ್ತಾ ಇರೋದು. ನೋ ಕಾಂಟ್ಯಾಕ್ಟ್ ಅಂದರೆ ಇಲ್ಲಿ ಪ್ರಾಬ್ಲಮ್ಸ್ ಏನಂದರೆ ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸ್ನಲ್, ಪ್ರೊಫೆಷನಲ್ ಪ್ರಾಬ್ಲಮ್ಸ್, ಅಥವಾ ಸಂಬಂಧಿಕರು. ಸೊ ಯಾರೋ ಒಬ್ರು ಇರ್ತಾರೆ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ. ಸೊ ಅದರಿಂದ ಅನ್ಎಕ್ಸ್ಪೆಕ್ಟ್ ಆಗಿದಾಗ ನೀವಿಬ್ಬರು ಬೇರೆ ಬೇರೆ ಆಗಿಬಿಟ್ರಿ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಒಬ್ಬ ಲೇಡಿ ಇಂಟರ್ಫಿಯರೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರು ತುಂಬ ಬುದ್ಧಿವಂತರು ಇದ್ದಾರೆ. ಮತ್ತು ಅವ್ರ ಲೈಫಲ್ಲಿ ಒಂದು ಫೀಮೇಲ್ ಕ್ಯಾರೆಕ್ಟರು ಮತ್ತು ಮೇಲ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅವರು ನಿಮ್ಮ ವ್ಯಕ್ತಿ ನಿಮ್ಮನ್ನು ಹತ್ರ ಸೇರೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ತುಂಬ ಎಮೋಷ್ನಲ್ ಇದೆ, ತುಂಬ ಪ್ರೀತಿ ಇದೆ. ಬಟ್ ಅದನ್ನೇ ಜಾಸ್ತಿ ಹೇಳ್ತಾ ಇಲ್ಲ. ನೋಡಿ ಈ ವ್ಯಕ್ತಿಯಲ್ಲಿ ಕಾರ್ಡ್ಸಲ್ಲಿ ಇಬ್ಬರು ಇಂಟ್ರೋವರ್ಟ್ ಇದ್ದಾರೆ, ಎಕ್ಸ್ಟ್ರಾವರ್ಟ್ ಇಲ್ಲ. ಒಬ್ಬರು ಹತ್ರಕ್ಕೆ ಕ್ಲೋಸ್ ಆಗಿದ್ದಾರೆ, ಬಟ್ ಫೀಲಿಂಗ್ಸ್ ಶೇರ್ ಮಾಡ್ಕೊತಲ್ಲ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸ್ ಜಾಸ್ತಿ ಶೇರ್ ಮಾಡ್ಕೊಳೋದಿಲ್ಲ, ಎಷ್ಟೋ ಅಷ್ಟೇ. ಸ್ವಲ್ಪ ಹೇಳ್ತಾರೆ, ಸ್ವಲ್ಪ ಹೇಳೋದಿಲ್ಲ. ಎಂಪ್ರೆಸ್ ಬಂದಿರೋದ್ರಿಂದ ಯಾವಾಗಲೂ ನಿಮ್ಮ ಮೇಲೇ ಪ್ರತಿ ಕ್ಷಣ ನೆನಪು ಮಾಡ್ಕೊತಾ ಇರ್ತಾರೆ. ನೀವು ಅವ್ರ ಲೈಫಲ್ಲಿದ್ದರೆ ತುಂಬ ಖುಷಿಯಾಗಿರ್ತಾರೆ. ಆ್ಯಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನೀವು ಯಾವಾಗ ಸಿಗ್ತೀರಾ, ಏನು ಮಾಡ್ತೀರಾ, ನಿಮ್ಮ ಜೊತೆ ಹೆಂಗೆ ಮಾತಾಡೋದು, ಯಾವ ಥರ ಚಾಟ್ ಮಾಡೋದು, ಕನ್ವರ್ಜೇಷನ್ ಮಾಡೋದು, ಅಥವಾ ಇನ್ಸ್ಟಾಗ್ರಾಮು. ಸೊ ಇವತ್ತಿನ ಕಾಲದಲ್ಲಿ ಟ್ರೆಂಡ್ ಇರೋದೇನಂದರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸು. ಸೊ ಅದರಲ್ಲಿ ಹೆಂಗೆ ಟ್ರೈ ಮಾಡೋದು ಅಂತ ಟ್ರೈ ಮಾಡ್ತಾರೆ. ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಸೊ ಎಲ್ಲ ಮಾಡಬೇಕಂತ ಯೋಚನೆ ಮಾಡ್ತಾರೆ. ಬಟ್ ಮತ್ತೆ ಯಾವ ಥರ ಬ್ಯಾಕ್ ಫೈರ್ ಆಗುತ್ತಂತ ನಿಮ್ಮ ವ್ಯಕ್ತಿ ತುಂಬ ಟೆನ್ಷನ್ ಮಾಡ್ಕೊತಿದ್ದಾರೆ ಅಷ್ಟೇ. 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡ್ಕೊಬೇಕು. ಅಂದರೆ ಅವ್ರ ಫ್ಯಾಮ್ಲಿನ ಆಯ್ಕೆ ಮಾಡ್ಕೊಬೇಕು, ಅಥವಾ ನಿಮ್ಮನ್ನು, ಅಥವಾ ಪ್ರೊಫೆಷನ್ನ, ಅಥವಾ ಇಲ್ಲ ಅಂದರೆ ಅವ್ರ ಸಂಬಂಧಿಕರ, ಅಥವಾ ಸೊ ನಿಮ್ಮ ವ್ಯಕ್ತಿ ಲೈಫಲ್ಲಿ ಯಾರಾದರೂ ಇರುತ್ತಾರಲ್ವ, ಲವರ್ಸ್ ಆದರೆ ಫ್ಯಾಮ್ಲಿನ ಆಯ್ಕೆ ಮಾಡ್ಕೊಬೇಕು, ಅಥವಾ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು. ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಥರ್ಡ್ ಪಾರ್ಟಿ ಅಂದರೆ ಬೇರೆ ಆ ವ್ಯಕ್ತಿಗಳ ಮಾತು ಕೇಳಬೇಕಾ, ಅಥವಾ ನಿಮ್ಮ ಮಾತು ಕೇಳಬೇಕಂತ ನಿಮ್ಮ ವ್ಯಕ್ತಿ ಕನ್ಫ್ಯೂಷನಲ್ಲಿದ್ದಾರೆ. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿಲ್ಲ. ನಿಮ್ಗೆ ಎಷ್ಟು ನೋವು ಕೊಟ್ಟರು, ಇವಾಗ ಅವರು ಸ್ಟಕ್ ಸಿಚುವೇಷನ್ ಸಿಕ್ಕಾಕೊಂಡಿದ್ದಾರೆ. ಅವ್ರ ಲೈಫ್ ಕೂಡ ತುಂಬ ಕಷ್ಟದಲ್ಲಿದೆ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿಗೋಸ್ಕರ ಹೋದರು. ಬಟ್ ಇವಾಗ ನಿಮ್ಗೆ ನೆನಪಾಗ್ತಾಯಿದ್ರೆ. ಸೊ ನೀವಿಲ್ದರೆ ಅವ್ರ ಲೈಫ್ ಇಲ್ಲ, ಫುಲ್ಫಿಲ್ಮೆಂಟ್ ಇಲ್ಲ. ಸೊ ನೀವು ಅವ್ರ ಲೈಫ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವುದೇ ಒಂಥರ ಇನ್ಫಾರ್ಮೇಷನ್ಸ್ ಏನೂ ಹೇಳೋದಿಲ್ಲ. ಅವ್ರಿಗೆ ಎಷ್ಟೇ ಪ್ರೀತಿ ಇದ್ರೂ ಹೊರಗಡೆ ಎಕ್ಸ್ಪ್ರೆಸಿವ್ ಮಾಡೋದಿಲ್ಲ. ಸೊ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದೇ ನಿಮ್ಮ ವ್ಯಕ್ತಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗೇ ಮಾತಾಡ್ತಾರೆ ಅಷ್ಟೇ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಂದರೆ ಇಲ್ಲ.
ಸೊ ಯಾವಾಗಲೂ ನೀವೇ ನೆನಪಾಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೂ ಅವ್ರು ನೆನಪಾಗ್ತಾ ಇರ್ತಾರೆ. ದ ವರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತದೆ ನಿಮಗೂ ಗೊತ್ತಿದೆ. ದ ಮ್ಯಾಜಿಷಿಯನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಒಂಥರ ನಿಮ್ಮ ವ್ಯಕ್ತಿ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ತುಂಬ ಇಷ್ಟ, ಅಟ್ರ್ಯಾಕ್ಷನ್ ಮಾಡೋದು ಜಾಸ್ತಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗಲೂ ಅವ್ರ ಕಡೆನೇ ಅಟ್ರ್ಯಾಕ್ಷನ್ ಮಾಡ್ಕೊತಾ ಇರ್ತಾರೆ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರ ಅಷ್ಟು ಬೇಗ ಯಾವುದೇ ಅಂತ ಡಿಸಿಷನ್ ತೊಗೊಳೋದಿಲ್ಲ. ವೀಲ್ ಆಫ್ ಫಾರ್ಚೂನ್ ಬಂದಿರೋ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾರೆ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಇನ್ನೂ ಯಾವುದೇ ರಿಪ್ಲೈ ಅಂತೂ ಇಲ್ಲ. ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಧೈರ್ಯ ಅನ್ನೋದು ಕಮ್ಮಿ, ಸ್ಟ್ರೆಂತ್ ಇಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಸ್ಟ್ರೆಂತ್ ಅನ್ನೋದು ಕಮ್ಮಿ ಇದೆ. ಅಂದರೆ ಯಾವುದೇ ಅಂಥ ವಿಚಾರಗಳನ್ನ ಹೇಳೋದಿಲ್ಲ. ಮಿಕ್ಕಿದ್ದಕ್ಕೆಲ್ಲದಕ್ಕೂ ಸ್ಟ್ರೆಂತ್ ಇರುತ್ತೆ, ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಸ್ಟ್ರೆಂತ್ ಇರೋದಿಲ್ಲ. ಏನು ಮಾಡೋದು? 8 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಷ್ಟು ಹರ್ಟ್ ಮಾಡಿದ್ರು ಫಸ್ಟ್ ನೀವು ಮಾತಾಡಿಸಿದಾಗ, ಕಮ್ಯುನಿಕೇಷನ್ ಮಾಡಿದಾಗ, ಇವಾಗ ಅಷ್ಟೇ ನೋವನ್ನು ಅವರು ಅನುಭವಿಸ್ತಿದ್ದಾರೆ. 10 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರ ಲೈಫ್ ತುಂಬ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದ. ನೀವು ಎಷ್ಟು ನೋವು ಪಡ್ತಾಯಿದ್ರು ಸಿಂಗಲ್ ಅವ್ರನ್ನ ದೂರ ಮಾಡಿಕೊಂಡು. ಸೊ ನೀವು ಅವ್ರನ್ನ ತುಂಬ ಜೆನ್ಯೂನಾಗಿ ಪ್ರೀತಿ ಮಾಡಿದರೆ, ನಿಮ್ಮನ್ನು ಬೇಕಂತಲೇ ದೂರ ಮಾಡಿಕೊಂಡ್ರು. ಅವ್ರು ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಏನೋ ಒಂದು ಕಾರಣಗಳಿಂದ ಇವಾಗ ಅವರು ಅಲ್ಲಿ ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಅವರು ಕೂಡ ನೋವನ್ನು ಅನುಭವಿಸ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಲಾಸ್ ಆಗ್ತದೆ, ಎಮೋಷ್ನಲ್ ಪ್ರಾಬ್ಲಮ್ಸ್ ಆಗ್ತದೆ, ಪರ್ಸ್ನಲ್ ಪ್ರಾಬ್ಲಮ್ಸ್ ಬರ್ತದೆ. ಸೊ ಎಲ್ಲವೂ ಪ್ರಾಬ್ಲಮ್ಸ್ ಬರ್ತದೆ, ನಿಮ್ಮನ್ನು ನೆನಪು ಮಾಡೋದು. ಸೊ ಅದಕ್ಕೆ ಅವ್ರ ಲೈಫು ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ನೀವಿಬ್ಬರು ರಿಯೂನಿಯನ್ ಆಗಬೇಕಂತ ಅವರು ಕೂಡ ಬಯಸ್ತಾ ಇದ್ದಾರೆ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಲವರ್ಸ್ ಆಗಿದ್ದರೆ ನಿಮ್ಮ ಜೊತೆ ಮ್ಯಾರೇಜ್ ಆಗಬೇಕು, ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿದ್ರೆ ರಿಯೂನಿಯನ್ ಆಗಬೇಕಂತ ಟ್ರೈ ಮಾಡ್ತಾಯಿದ್ರೆ. ಮತ್ತು ಅದೇ ರಿಯೂನಿಯನ್ನು ಎಲ್ಲ ಅಂದರೆ ಇನ್ನು ಮಾತಾಡೋಕ್ಕೆ ಟ್ರೈ ಅಲ್ವಾ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದು ನಿಮ್ಮ ಮೇಲೇ ಯೋಚನೆ, ನಿಮ್ಮ ಕಡೆ ಆ್ಯಕ್ಷನ್ ತೊಗೊಬೇಕಂತ. ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ನಿಮಗೂ ಏಜು, ಕ್ಯಾಸ್ಟ್, ಕಲ್ಚರು, ಮನಿ, ಮ್ಯಾಟರು ಎಲ್ಲ ತುಂಬ ಡಿಫ್ರೆನ್ಸ್ ಇದೆ. ಫೈನಾನ್ಷಿಯಲ್ ಟೋಟಲ್ ಡಿಫ್ರೆನ್ಸ್ ಇದೆ. ಏಜು, ಹೈಟು, ಕಲ್ಚರು, ಕಲರು, ಸೊ ಮನಿ ವೈಸು ಮತ್ತು ಸ್ಟೇಟಸ್ ಪ್ರಾಬ್ಲಮ್ಸು ತುಂಬ ಡಿಫ್ರೆನ್ಸ್ ಇದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ನಿಮ್ಮ ವ್ಯಕ್ತಿ ಮೇಲೆ ಮಾತ್ರ ನಿಮ್ಗೆ ವಿಪರೀತ ಪ್ರೀತಿ ಇತ್ತು, ಬಟ್ ಇವಾಗ ಸ್ವಲ್ಪ ಪ್ರೀತಿ ಕಮ್ಮಿ ಆಗಿದೆ. ಯಾಕಂದರೆ ನಿಮ್ಮ ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ಸಪ್ರೇಷನ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿರೋದ್ರಿಂದ ಇವಾಗ ಸ್ವಲ್ಪ ಪ್ರೀತಿ ಕಡಿಮೆ ಆಗಿದೆ ಅಷ್ಟೇ ಪ್ರೆಸೆಂಟ್ ಡೇಸಲ್ಲಿ. ಫಸ್ಟಲ್ಲಾದರೆ ನಿಮಗೆ ವಿಪರೀತ ಪ್ರೀತಿ ಇತ್ತು, ವಿಪರೀತ ಇಷ್ಟ ಇತ್ತು. ಸೊ ಅವ್ರನ್ನ ಮರೆಯೋಕ್ಕೆ ಕೂಡ ಆಗ್ತಾಯಿರಲ್ಲ, ಅಷ್ಟು ನೋವು ಪಡ್ತಾಯಿದ್ರಿ ನೀವು. ಸೊ ಇವಾಗ ಅಷ್ಟೇ ನಿಮ್ಮ ವ್ಯಕ್ತಿ ನಿಮ್ಗೆ ಸಿಗಲಿ ಅಂತ ರಿಯೂನಿಯನ್ನ ನೀವು ಬಯಸ್ತಾ ಇದ್ದೀರಾ. ಸೊ ನಿಮ್ಮ ವ್ಯಕ್ತಿ ಜೊತೆ ನೀವು ಮಾತಾಡೋಸೋಕ್ಕೆ ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀರ. ಯಾಕಂದರೆ ಮೆಸೇಜ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಸ್ಪೈ ಮಾಡೋದು, ವಾಟ್ಸಪ್ಪು, ಫೇಸ್ಬುಕ್ಕು ಪ್ರತಿಯೊಂದು ಅಕೌಂಟ್ಸ್ ಚೆಕ್ ಮಾಡೋದು, ಮೆಸೇಜಸ್ ಯಾವ ಆ್ಯಪ್ಸಲ್ಲಿದ್ದಾರೋ ಪ್ರತಿಯೊಂದು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಾನೆ ಇದ್ದೀರ, ಫ್ರೆಂಡ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆ. ದ ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಜೊತೆ ನೀವು ಒಂದು ಸ್ಟಾರ್ ಥರ ಇದ್ರೂ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನೀವು ತುಂಬ ಇಷ್ಟಪಡ್ತಿದ್ರೆ. ದ ಲವರ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಮರೆಯೋಕ್ಕೆ ಆಗ್ತಾಯಿಲ್ಲ, ಅವ್ರನ್ನಂತೂ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾಯಿದ್ರೆ ಮತ್ತು ಲವ್ ಕೂಡ ಮಾಡಿದ್ರು. ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅಷ್ಟು ನಿಮ್ಮ ಗಂಡನೋ ಅಥವಾ ನಿಮ್ಮ ವೈಫ್ ಯಾರಿದ್ದಾರೆ ನೋಡಿ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀರ. ಬಟ್ ಆದರೆ ಅವರು ಇವಾಗ ನಿಮ್ಮ ಜೊತೆ ಎಲ್ಲ ಸಪ್ರೇಷನಲ್ಲಿದ್ದಾರೆ. ಸೊ ಅದಕ್ಕೆ ನೀವು ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದ್ರೆ ನಿಮ್ಮ ಲೈಫಲ್ಲಿ ದುಡ್ಡನ್ನು ಕೂಡ ಜಾಸ್ತಿ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಮತ್ತು ಎಮೋಷ್ನಲ್ ನಿಜವಾದ ಪ್ರೀತಿ ಕೂಡ ನಿಮ್ಮನ್ನು ಯಾರು ಚೆನ್ನಾಗಿ ನೋಡ್ಕೊಂಡವ್ರು ಯಾರೂ ಸಿಗ್ತಾಯಿಲ್ಲ. ನಿಮ್ಮ ಮನಸ್ಸಲ್ಲಿ ಇರೋಂಥ ಯಾವ ವ್ಯಕ್ತಿ ಇದ್ದಾರೋ ಆ ವ್ಯಕ್ತಿಯಿಂದ ನಿಮ್ಮಿಂದ ದೂರ ಆಗಿದ್ದಾರೆ, ಮತ್ತು ಫೈನಾನ್ಷಿಯಲಾಗೂ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ನೀವು ಒಂದು ಸಾರಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿಬಿಟ್ರೆ ಎಮೋಷ್ನಲಾಗಿ ಮತ್ತು ಫೈನಾನ್ಷಿಯಲಾಗಿ ಎಲ್ಲದ್ರಾಗೂ ಬ್ಯಾಲೆನ್ಸ್ ಆಗಿಬಿಡ್ತಾರೆ, ನಿಮ್ಮ ಜೀವನದಲ್ಲಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತಂತ ನೀವು ತುಂಬ ಥಿಂಕ್ ಮಾಡ್ತಾಯಿದ್ದೀರ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟೇ ಹರ್ಟ್ ಮಾಡಿದ್ರೂ ಅವ್ರ ಮೇಲೆ ಪ್ರೀತಿ ಕಮ್ಮಿ ಆಗಿಲ್ಲ. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟೇ ರಿಗ್ರೆಟ್ ಮಾಡಿದ್ರು, ಎಷ್ಟೇ ನೋವು ಮಾಡಿದ್ರು, ಎಷ್ಟೇ ತೊಂದರೆ ಕೊಟ್ಟರು, ಎಷ್ಟೇ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಿದ್ರೂ ನಿಮ್ಮ ವ್ಯಕ್ತಿನ ನಿಮ್ಗೆ ರೈಟ್ ಪಾರ್ಟ್ನರ್ ಅಂತ ಅನಿಸ್ತಾ ಇದೆ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟೋಗಿದ್ದಾರೆ, ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ, ಸಪ್ರೇಷನ್ ಮಾಡಿದ್ದಾರೆ. ಸೊ ನೀವೇ ಕಮ್ಯುನಿಕೇಷನ್ ಮಾಡಿ ನೀವೇ ಕಾಂಟ್ಯಾಕ್ಟ್ ಮಾಡೋಕ್ಕೆ ಎಷ್ಟೇ ಟ್ರೈ ಮಾಡ್ತಾಯಿದ್ರೂ ನಿಮ್ಮ ವ್ಯಕ್ತಿ ಕಡೆಯಿಂದ ರಿಪ್ಲೈ ಇಲ್ಲ, ಆದರೂ ನೀವು ಅವ್ರನ್ನ ಮರೀತಾ ಇಲ್ಲ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ಜೊತೆ ನೀವು ರಿಯೂನಿಯನ್ ಆಗಬೇಕಂತ ತುಂಬ ಕೋರ್ಕೊತಾ ಇದ್ದೀರ.
ಸೊ ನಿಮ್ಮ ವ್ಯಕ್ತಿನ ನೀವು ಎಷ್ಟೋ ಮರ್ತೋಗ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತೀರ, ಬಟ್ ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಿಲ್ಲ. ಪ್ರತಿ ದಿವಸ ಕನಸಲ್ಲೆಲ್ಲ ಬರ್ತಾರೆ. ನೀವು ಸರಿಯಾಗಿ ನಿದ್ದೆ ಕೂಡ ಹೋಗ್ತಿಲ್ಲ, ಸರಿಯಾಗಿ ಊಟ ತಿಂಡಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಲೈಫ್ ಮೇಲೆ. ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಬೇಕು. ಅವ್ರನ್ನ ಎಷ್ಟೇ ಮರಿಬೇಕಂತ ಟ್ರೈ ಮಾಡ್ತಿದ್ರೂ ನಿಮ್ಮನ್ನು ಅವ್ರ ಮೈಂಡ್ನಿಂದ ತೆಗಿಯೋಕ್ಕಾಗ್ತಿಲ್ಲ, ಮನಸ್ಸಿನಿಂದ ತೆಗಿಯೋಕ್ಕಾಗ್ತಿಲ್ಲ. ಯಾಕಂದರೆ ಡೆವಿಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಒಬ್ರನ್ನೊಬ್ಬರು ಬಿಟ್ಟೋಗೋಕ್ಕಾಗ್ತಿಲ್ಲ. ಮತ್ತು ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಮತ್ತು ನೀವು ಅವ್ರ ಜೊತೆ ಮಾತಾಡಬೇಕಂತ ತುಂಬ ಟ್ರೈ ಮಾಡ್ತಾರೆ. ಬಟ್ ನಿಮ್ಮ ವ್ಯಕ್ತಿಯಿಂದ ನೋ ರಿಪ್ಲೈ, ನೋ ಕಾಂಟ್ಯಾಕ್ಟ್. 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟೇ ನೋವು ಮಾಡಿದ್ರು, ಹರ್ಟ್ ಮಾಡಿದ್ರು, ಅವ್ರನ್ನ ಇನ್ನೂ ಪ್ರೀತಿ ಮಾಡ್ತಾಯಿದ್ರು. ಕಿಂಗ್ ಆಫ್ ಕಪ್ಸ್ ಬಂದಿರೋದು ನಿಮ್ಮ ವ್ಯಕ್ತಿ ಮೇಲೆ ಅವ್ರು ಎಷ್ಟೇ ಆ್ಯಟಿಟ್ಯೂಡು ಈಗೋ ತೋರಿಸಿದ್ರೂ, ಎಷ್ಟೇ ಇದು ಮಾಡಿದ್ರೂ, ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ನೀವು ನಿಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾರೆ, ನೀವು ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರು. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಪಾಸ್ಟಲ್ಲಿ ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಆದರೂ ನಿಮ್ಮ ವ್ಯಕ್ತಿ ನೀವು ಬಿಟ್ಟಿಲ್ಲ. ನಿಮ್ಮ ವ್ಯಕ್ತಿಗೋಸ್ಕರ ನೀವು ಇನ್ನೂ ಕಾಯ್ತಾ ಇದ್ದೀರಾ ಅಂತ ಹೇಳ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸನ್ನು ಲುಕ್ ಫಾರ್ ಎ ಸೈನ್. ದೇವರು ನಿಮಗೆ ಸೂಚನೆಗಳು ಕೊಡ್ತಾನೆ, ಯಾವ ದಾರಿಯಲ್ಲಿ ಹೋಗ್ಬೇಕಂತ ಆ ದಾರಿಯಲ್ಲಿ ಹೋಗಿ ಅಷ್ಟೆ. ಎಸ್, ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕಾ ಬೇಡವಾ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೋ ಅದನ್ನು ಕೇಳಿ ಅಂತ ಹೇಳ್ತಿದ್ದಾರೆ. ಆಪರ್ಚುನಿಟಿ. ನಿಮ್ಮ ಲೈಫಲ್ಲಿ ನೀವು ತುಂಬ ಅವಕಾಶಗಳು ಬರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಮುಂದಕ್ಕೆ ಹೋಗಿ ಮತ್ತು ನಿಮ್ಮ ವ್ಯಕ್ತಿನೂ ಮರೆಯೋಕ್ಕೆ ಏನು ಹೋಗೋದು ಬೇಡ ಅಂತ ಹೇಳ್ತಿದ್ರೆ. ಬಟ್ ನಿಮ್ಮ ಜೀವನದಲ್ಲಿ ಬರೋವಂಥ ಅವಕಾಶಗಳ ಕಡೆನೂ ಗಮನ ಕೊಡಿ. ಯಾಕಂದರೆ ನೀವು ನಿಮ್ಮ ವ್ಯಕ್ತಿ ಕಡೆನೇ ಜಾಸ್ತಿ ಗಮನ ಕೊಟ್ಟು ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊತಿದ್ರೆ ಅಂತ ಹೇಳ್ತಾಯಿದ್ದಾರೆ. ರೀಕನ್ಸಿಡರ್. ನಿಮ್ಮ ವ್ಯಕ್ತಿ ನಿಮ್ಗೆ ಮತ್ತೆ ಬೇಕಾ ಬೇಡವಾ ಅಂತ ಇನ್ನೂ ಒಂದು 2-3 ಸಾರಿ ಯೋಚನೆ ಮಾಡಿ. ಯಾಕಂದರೆ ಮತ್ತು ಮುಂದೆ ಲೈಫಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ನಿಮ್ಮ ವ್ಯಕ್ತಿಯಿಂದ, ಸೊ ಅದಕ್ಕೋಸ್ಕರ. ಇಫ್ ಯು ಬಿಲೀವ್. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಸೊ ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸ ಕಳ್ಕೊತಿದ್ರೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಅರ್ಹತೆ ಇಲ್ಲ, ನಾನು ಯಾವುದಕ್ಕೆ ಇದಿಲ್ಲ ಅಂತ ನೀವು ಅನ್ಕೊಳಕ್ಕೆ ಹೋಗಬೇಡಿ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ದೇರ್ ಈಸ್ ಸಮಥಿಂಗ್ ಬೆಟರ್. ನಿಮ್ಮ ಜೀವನದಲ್ಲಿ ಎಲ್ಲವೂ ಹೊಸ ಅವಕಾಶಗಳು ಬರುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ಇಂಪ್ರೂವಿಂಗ್ ಹೆಲ್ತ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ಆರೋಗ್ಯನೆಲ್ಲ ಹಾಳು ಮಾಡ್ಕೊಂಡಿದ್ರೆ, ಸೊ ನಿಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಕಾರ್ಡ್ಸು. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೀವು ಹಗಲು ರಾತ್ರಿ ಯೋಚನೆ ಮಾಡಿ ತಲೆ ಕೆಡ್ಸ್ಕೊತಿದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ಗೋಸ್ಕರ ಇನ್ನೂ ಏನು ಬರುತ್ತೆ ಏಂಜಲ್ ಗೈಡೆನ್ಸ್ ಕಾರ್ಡ್ಸ್. ನೋ ನೀಡ್ ಟು ವರಿ. ನೀವು ತುಂಬ ಟೆನ್ಷನ್ ಮಾಡಿ ತಲೆ ಕೆಡ್ಸ್ಕೊತಿದ್ರೆ ಆ ಥರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ರು ಅಷ್ಟೇ. ಸೊ ಈ ರೀಡಿಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ನಿಮಗೆ ರೆಸೊನೇಟ್ ಆದರೆ ಮಾತ್ರ ಕನೆಕ್ಟ್ ಮಾಡಿ ರಿಸೀವ್ ಮಾಡ್ಕೊಳ್ಳಿ. ಇದು ಯಾರೊಬ್ಬರು ಪರ್ಸ್ನಲ್ ರೀಡಿಂಗ್ ಅಲ್ಲ, ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಸೊ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಷ್ಟೇ.